Today we will talk on coding versus no code in 2024. So before we get started, Alva, let me just do an introduction for our audience. ಸೊ ಏನಂದರೆ ಇವತ್ತು ಮೈಸೆಲ್ಫ್ ಆ್ಯಂಡ್ ಗೌರವ್ ಕಾಮತ್ ನಾವು ಇವತ್ತು ವಿಲ್ ಬಿ ಡಿಸ್ಕಸಿಂಗ್ ಆನ್ ಕೋಡ್ ವರ್ಸಸ್ ನೋ ಕೋಡ್ ಇನ್ 2024. ಅಂದರೆ ನಮ್ಮಲ್ಲಿ ಎರಡು ಟೈಪ್ ಸ್ಟೂಡೆಂಟ್ಸ್ ಬರ್ತಾರೆ. ಒನ್ ಟೈಪ್ ಕಮ್ ಆ್ಯಂಡ್ ಆಸ್ಕ್ ನಮಗೆ ಹೈ ಸ್ಯಾಲ್ರಿಯ ಜಾಬ್ಸ್ ಬೇಕು, ಯಾವ ಕೋಡ್ ಆದರೂ ತೊಂದರೆ ಇಲ್ಲ, ನೋ ಕೋಡ್ ಆದರೂ ತೊಂದರೆ ಇಲ್ಲ, ವಿ ಆರ್ ರೆಡಿ ಟು ಲರ್ನ್ ಅಂತ. ದೆನ್ ದರ್ ಇಸ್ ಅ ಸೆಕೆಂಡ್ ಟೈಪ್ ಆಫ್ ಸ್ಟೂಡೆಂಟ್ಸ್ ಹೂ ಕಮ್ ಆ್ಯಂಡ್ ಟೆಲ್ ಇಂಟ್ರೆಸ್ಟಿಂಗ್ಲಿ ನಮಗೆ ಕೋಡಿಂಗ್ ಜಾಬ್ಸ್ ಬೇಡ, ನಮಗೆ ಕೋಡಿಂಗ್ ಇಲ್ದಿರುವ ಜಾಬ್ಸ್, ಬಟ್ ಐ ವಾಂಟ್ ಟು ಡೂ ಇಟ್ ಇನ್ ಐ ಟಿ ಅಂತ. ಸೊ ಟುಡೇ ವಿ ವಿಲ್ ಡಿಸ್ಕಸ್ ಆನ್ ದ ಟೈಪ್ಸ್ ಆಫ್ ಜಾಬ್ಸ್ ವಿಚ್ ಈಸ್ ಅವೈಲೇಬಲ್ ಇನ್ ಐ ಟಿ, ಕೋಡ್ ವರ್ಸಸ್ ನೋ ಕೋಡ್, ಪ್ಲಸ್ ಹೇಗೆ ಕ್ಯಾರಿಯರ್ ಮ್ಯಾಪ್ ಇರ್ತದೆ, ಸ್ಯಾಲ್ರಿ ತುಂಬ ಡಿಫ್ರೆನ್ಸ್ ಇರ್ತದ ಆ್ಯಂಡ್ ಎವ್ರಿಥಿಂಗ್. ಸೊ to get started, so my first question, Gaurav avrige, right, to set the base, how do you define code versus no code? Because Gaurav, you come from, I think, biotech, alva. How do you define? And let's get started from there. Great. Thank you so much, Rakesh, for having me here. ಕೋಡ್ ವರ್ಸಸ್ ನೋ ಕೋಡ್ ಅಂತ ಹೇಳಿದರೆ ಎಲ್ಗೂ ಸುಮಾರು ಭಯ ಇರುತ್ತೆ, ಎಸ್ಪೆಷಲಿ ಯಾರೆಲ್ಲ ನಾನ್ ಐ ಟಿ ಬ್ಯಾಕ್ಗ್ರೌಂಡಿಂದ ಬರ್ತಾರೆ, ಅಂದರೆ ಮೆಕ್ಯಾನಿಕಲು, ಸಿವಿಲ್ಲು, ಈಗ ಬಯೋಟೆಕ್, ನಾನೇ ಒಂದು ಎಕ್ಸಾಂಪಲ್. ಸೊ ಐ ಟಿ ಅಂತ ಹೇಳಿದರೆ ಕೋಡಿಂಗ್ ಜಾಬ್ಸ್ ಅಂತ ಅಂದ್ಕೊಂಡ್ಬಿಡ್ತಾರೆ. ಸೊ ಏನೋ ಒಂದು ಕಡೆ ಸಿ ಪ್ರೋಗ್ರಾಮಿಂಗಲ್ಲೇ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ. ಫಸ್ಟ್ ಇಯರ್ ಇಂಜಿನಿಯರಿಂಗ್ ಸಿ ಪ್ರೋಗ್ರಾಮಿಂಗೇ ಬರಲ್ಲ, C++ ಹೆಂಗೆ ಕಲಿಯೋದು, ಜಾವಾ ಹೆಂಗೆ ಕಲಿಯೋದು, ಅಥವಾ ಐ ಟಿಲಿ ನಾವು ಹೇಗೆ ಕಲಿಬೋದು ಅಂತೆಲ್ಲ ಪ್ರಶ್ನೆ ಇರುತ್ತೆ. ಸೊ ಆ್ಯಸ್ ಪರ್ ಆ್ಯಸ್ ಮೈ ನಾಲೆಜ್, ನಾನೇನು ತಿಳಿದುಕೊಂಡಿದ್ದೇನೆ ಅಂತ ಹೇಳಿದ್ರೆ, ಐ ಟಿಲಿ ಸರಿಸುಮಾರು ಒಂದು 25% ಮಾತ್ರ ಕೋಡಿಂಗ್ ರಿಲೇಟೆಡ್ ಜಾಬ್ಸ್ ಇದೆ, ಪ್ರೋಗ್ರಾಮಿಂಗ್ ರಿಲೇಟೆಡ್ ಜಾಬ್ಸ್. ರಿಮೈನಿಂಗ್ 75% ನಾನ್ ಕೋಡಿಂಗ್ ಕೈಂಡ್ ಅಥವಾ ಟೂಲ್ ಬೇಸ್ಡ್ ಡ್ರಿವನ್ ಕೋರ್ಸಸ್ ಅಥವಾ ಟೂಲ್ ಬೇಸ್ಡ್ ಡ್ರಿವನ್ ವರ್ಕೇ ಆಗಿರುತ್ತೆ. ಸೊ ದಟ್ ಈಸ್ ವಾಟ್ ಐ ವಿನ್ ಸೇಯಿಂಗ್. ಸೊ ಅದಕ್ಕೆ ಏನು ಹೆದರೋದು ಬೇಡ, ಕೋಡಿಂಗ್ ಗೊತ್ತಿಲ್ಲದ್ರೂ ಕೂಡ ನೀವು ಐ ಟಿಗೆ ಬರ್ಬೋದು. ಪ್ರೋಗ್ರಾಮಿಂಗ್ ಈಸ್ ಮ್ಯಾಂಡೇಟರಿ, ನೆಸಸರಿ ಅಂತ ಹೇಳಿದ್ರೆ ತಪ್ಪಾಗತ್ತೆ. ಸೊ ಲಾಟ್ ಆಫ್ ಜಾಬ್ಸ್ ಇದೆ. ಸೊ ಕೋಡಿಂಗ್ ಬೇಸ್ಡ್ ಜಾಬ್ಸ್ ಇದೆ, ನಾನ್ ಕೋಡಿಂಗ್ ಬೇಸ್ಡ್ ಜಾಬ್ಸ್ ಇದೆ. ಕೋಡಿಂಗ್ ಬೇಸ್ಡ್ ಜಾಬ್ಸ್ ಅಂತ ಹೇಳುವಾಗ ಫ್ರಂಟ್ ಎಂಡ್ ಡೆವಲಪ್ಮೆಂಟು, ಬ್ಯಾಕ್ ಎಂಡ್ ಡೆವಲಪ್ಮೆಂಟು, ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟು, ಬಿಟ್ ಆಫ್ ಡೇಟಾ ಸೈನ್ಸ್, ಇಂಥ ಹಲವಾರು ಕೋರ್ಸಸ್ ಕೋಡಿಂಗಲ್ಲಿ ಬರುತ್ತೆ. ನಾನ್ ಕೋಡಿಂಗ್ ಅಥವಾ ಲೋ ಕೋಡ್ ಟೂಲ್ ಅಂತ ಹೇಳುವಾಗ ಲಾಟ್ ಆಫ್ ನ್ಯೂ ಜನ್ರೇಷನ್ ಅಥವಾ ಎಮರ್ಜಿಂಗ್ ಸ್ಕಿಲ್ಸ್ ಅಂತಾನೆ ಕರೀತಾರೆ. ಒನ್ ಆಫ್ ದ ಮೇನ್ ಆಸ್ಪೆಕ್ಟ್ ಇಸ್ ಕ್ಲೌಡ್ ಕಂಪ್ಯೂಟಿಂಗ್. ಸೊ ಕ್ಲೌಡಲ್ಲಿ ಯಾವುದೆಲ್ಲ ಬರುತ್ತೆ ಅಂತ ಹೇಳಿದರೆ, AWS ಅಮೆಝಾನ್ ವೆಬ್ ಸರ್ವಿಸಸ್ ಬರುತ್ತೆ, ಅಜೋರ್ ಬರುತ್ತೆ, GCP ಬರುತ್ತೆ. ಅದೇ ಥರ BI ಬಿಸ್ನೆಸ್ ಇಂಟೆಲಿಜೆನ್ಸಲ್ಲಿ ಪವರ್ BI ಬರುತ್ತೆ, ಟ್ಯಾಬ್ಲೂ ಬರುತ್ತೆ. ಆ್ಯಂಡ್ ಸಮಥಿಂಗ್ ಲೈಕ್ ನ್ಯೂ ಥಿಂಗ್ಸ್ ಆರ್ ಹ್ಯಾಪ್ನಿಂಗ್ ಅಂತಲೇ ಹೇಳ್ಬೋದು. ಈಚೆ SAP ಕಡೆ, SAPಯಲ್ಲಿ ಸುಮಾರು ಮಲ್ಟಿಪಲ್ ಸರ್ಟಿಫಿಕೇಶನ್ಸ್ ಇದೆ. RPA ರೋಬೋಟಿಕ್ ಪ್ರೊಸೆಸ್ ಆಟೋಮೇಷನ್ಸ್ ಇದೆ. ಇಂಥ ಹಲವಾರು ವಾಟ್ ಐ ವುಡ್ ಸೇ ಇಸ್ ನೋ ಕೋಡ್ ಅಥವಾ ಲೋ ಕೋಡ್ ಪ್ಲಾಟ್ಫಾರ್ಮ್ ಬರ್ತಾ ಇದೆ. ಅಂದರೆ ಹೆಚ್ಚು ಕೋಡಿಂಗ್ ನಾಲೆಜ್ ಇಲ್ಲದೆ ಕೂಡ ನೀವು ಅದನ್ನು ಅರ್ಥ ಮಾಡಿಕೊಂಡು ಐ ಟಿಗೆ ಬರ್ಬೋದು. ಸೊ ದೀಸ್ ಆರ್ ದಿ ಹೈ ಲೆವೆಲ್ ಆಫ್ ಡಿಫ್ರೆನ್ಸಿಯೇಷನ್ ಅಂತ ಹೇಳ್ಬೋದು ರಾಕೇಶ್. Awesome. So I think I'll start with coding technologies, right? ನೀವು ಫ್ರಂಟ್ ಎಂಡ್ ಮತ್ತು ಬ್ಯಾಕ್ ಎಂಡ್ ಅಂತ ಹೇಳಿದ್ರಿ. ಸೊ ಐ ಥಿಂಕ್ ಐಲ್ ಜಸ್ಟ್ ಸ್ಟಾರ್ಟ್ ವಿತ್ ದ್ಯಾಟ್. ಸೊ ಫ್ರಂಟ್ ಎಂಡ್ ಅನ್ನುವಾಗ ವಾಟ್ ಎವರ್ ದ ಯೂಸರ್ ಕ್ಯಾನ್ ಸಿ ಅಲ್ವಾ. ಸೊ ಯೂಸರ್ ಕ್ಯಾನ್ ಸಿ ಅಲ್ಲಿ ಯಾವ್ದು ಬರ್ತದೆ, ಒಂದು ಈಗ ಬ್ರೌಸರ್ ಮೇಲಿರುವ ವೆಬ್ಸೈಟ್, ರೈಟ್, ವೆಬ್ಸೈಟ್ Amazon.com ಇರ್ಬೋದು, ಅಥವಾ ಫ್ಲಿಪ್ಕಾರ್ಟ್ ಇರ್ಬೋದು. ಸೊ ಅದು ಫ್ರಂಟ್ ಎಂಡ್ ಟೆಕ್ನಾಲಜೀಸಲ್ಲಿ ಬರ್ತದೆ. ಸೊ HTML, CSS, ಜಾವಾಸ್ಕ್ರಿಪ್ಟ್, ಮತ್ತು ದಿಸ್ ಇಸ್ ದ ಫ್ರಂಟ್ ಎಂಡ್ ಟೆಕ್ನಾಲಜೀಸ್. ಮತ್ತು ಅದರಲ್ಲೇ ರಿಯಾಕ್ಟ್ ಅಂತ ಫ್ರೇಮ್ವರ್ಕ್ ಇದೆ. ದೆನ್ ಬ್ಯಾಕ್ ಎಂಡಲ್ಲಿ ವೇರ್ ಯುವರ್ ಆಲ್ ಸರ್ವರ್ ಅಥೆಂಟಿಕೇಶನ್ ಇರ್ಬೋದು, ಡೇಟಾಬೇಸ್ ಇರ್ಬೋದು, ಎವ್ರಿಥಿಂಗ್ ಕಮ್ಸ್ ಇನ್. ಸೊ ಅಲ್ಲಿ ಮೇನ್ ಟೆಕ್ನಾಲಜೀಸ್ ಬರೋದು ನಿಮ್ಮ ಜಾವಾ, ಪೈಥನ್. ಇನ್ನು ಗೇಮಿಂಗ್ ಹೋದರೆ C++ ತುಂಬ ಬರ್ತದೆ, ಯಾಕೆಂದರೆ ಲೋವರ್ ಲೆವೆಲ್ ಇದರಲ್ಲಿ. ಸೊ ದೋಸ್ ಆರ್ ಕೋಡಿಂಗ್ ಟೆಕ್ನಾಲಜೀಸ್, ರೈಟ್. ಸೊ ನೋ ಕೋಡಲ್ಲಿ ಯು ಮೆನ್ಷನ್ಡ್ ಅಬೌಟ್, ಐ ಥಿಂಕ್, some of them. So do you have anything to add on the coding, right? And that. So Rakesh, ನಾನು ಐ ಥಿಂಕ್ ಐ ವಾಂಟ್ ಟು ಇಂಟರ್ವ್ಯೂನ್ ದೇರ್. ಸೊ ಬೇಸಿಕ್ಲಿ ನೀವೊಂದು ಹೇಳಿದ್ರಿ, ಮಲ್ಟಿಪಲ್ ಆಸ್ಪೆಕ್ಟ್ಸ್ ಹೇಳಿದ್ರಿ. ಗೇಮಿಂಗ್ ಅನ್ನುವಾಗ ಸಿ ಅಂತ ಹೇಳಿದ್ರಿ, ರೈಟ್? ಸೊ ಯಾಕೆ ಅಷ್ಟು ಲಾಟ್ ಆಫ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇದೆ, ಎಲ್ಲವನ್ನು ಕಲಿಬೇಕಾ? ಆ್ಯಸ್ ಅ ಪ್ರೋಗ್ರಾಮರ್, ಆ್ಯಸ್ ಅ ಡೆವಲಪರ್ ಆಗಬೇಕಂದ್ರೆ ಎಲ್ಲವನ್ನೂ ಕಲಿಬೇಕಾ ಅಥವಾ ಒಂದೇ ಕಲಿಬಹುದಾ? ಅದು ಯಾಕೆ ಇಷ್ಟೊಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳಿವೆ? Awesome. That's a good question. I think this is what I had when I was passing out from engineering ಅಲ್ವಾ. ನಮಗೆ ಫಸ್ಟ್ ಇಯರ್, ಸೆಕೆಂಡ್ ಇಯರ್ಲಿ ಒಂದೊಂದು ವರ್ಷಕ್ಕೆ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿಸ್ತಾರೆ. C and C++ is the most dreaded because we do it on the black screen.
which is very hard. I think I used to detest that. ಅದಾದಮೇಲೆ ದ ಮೇನ್ ಪ್ರಾಬ್ಲಮ್ ಐ ಥಿಂಕ್ ಟು ಕಮ್ ಟು ಯುವರ್ ಕ್ವಶನ್ ಅಲ್ವಾ, ಯಾಕೆ ಎಷ್ಟು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಂದರೆ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಹ್ಯಾಸ್ ಆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಬೇರೆ ಬೇರೆ ಅಡ್ವಾಂಟೇಜಸ್ ಇರ್ತದೆ. ಸೊ ನೀವು ಲಾಜಿಕ್ ಅಂತ ಹೇಳುವಾಗ ಎವ್ರಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇದು ಕಾನ್ಸೆಪ್ಟ್ಸ್ ಎಲ್ಲ ಸೇಮ್ ಇರ್ತದೆ, ಬಟ್ ಸಿಂಟ್ಯಾಕ್ಸ್ ಬೇರೆ ಇರ್ತದೆ, ಬರೆಯುವ ರೀತಿ ಬೇರೆ ಇರ್ತದೆ. ಬಟ್ ದ ಬ್ಯಾಕ್ಗ್ರೌಂಡಲ್ಲಿ ಲಾಜಿಕ್ ಬರೆಯೋದು ನೀವೀಗ ಊಪ್ಸ್ ಕಾನ್ಸೆಪ್ಟ್ ಅನ್ನುವಾಗ ಎಲ್ಲದಕ್ಕೂ ಬರ್ತದೆ, ರೈಟ್? ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ಸ್ ಇರ್ಬೋದು, ಅಬ್ಸ್ಟ್ರಾಕ್ಷನ್ ಇರ್ಬೋದು, ಎನ್ಕ್ಯಾಪ್ಸುಲೇಷನ್ ಇರ್ಬೋದು, ಎಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು ಬರ್ತದೆ. ಬಟ್ ದೀಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಹ್ಯಾವ್ ದೇರ್ ಓನ್ ಅಡ್ವಾಂಟೇಜಸ್. ಸೊ ಈಗ ಲೋವರ್ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅನ್ನುವಾಗ ಸಿ ಮತ್ತು C++ ಬರುತ್ತೆ. ಅಲ್ಲಿ ನಿಮಗೆ ಮೆಮರಿ ಮ್ಯಾನೇಜ್ಮೆಂಟ್ ಎಲ್ಲ ಈಸಿಯಾಗಿ ಯು ಕ್ಯಾನ್ ಡೂ ಆ್ಯಸ್ ಅ ಪ್ರೋಗ್ರಾಮರ್, ನಿಮ್ಗೆ ಆ ಕಂಟ್ರೋಲ್ ಇರೋದ್ರಿಂದ ಏನಾಗ್ತದೆ ಅಂದರೆ, ಇಫ್ ಯು ಡೂಯಿಂಗ್ ಸಮ್ ಗೇಮಿಂಗ್, ಇಫ್ ಯು ಆರ್ ಬಿಲ್ಡಿಂಗ್ ಸಮ್ ಗೇಮ್ ಅಪ್ಲಿಕೇಶನ್ಸ್ ಅಲ್ವಾ, ಅಲ್ಲಿ ಯು ಕ್ಯಾನ್ ಕಂಟ್ರೋಲ್ ದ ಮೆಮರಿ, ಬಿಕಾಸ್ ನಮಗೆ ನೀವು ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ರೆಸ್ಪಾನ್ಸ್ ಬೇಗ ಬೇಕಾಗ್ತದೆ, ರೈಟ್? ಬಿಕಾಸ್ ಇಟ್ ಶುಡ್ ವರ್ಕ್ ಆ್ಯಸ್ ಫಾಸ್ಟ್ ಆಸ್ ಯುವರ್ ಬ್ರೈನ್. ಕ್ಲಿಕ್ ಮಾಡಿದ ಕೂಡ ರೆಸ್ಪಾನ್ಸ್ ಇರಬೇಕು, ಇಲ್ಲಿದ್ರೆ ಯು ವೋಂಟ್ ಎಂಜಾಯ್ ದ ಗೇಮ್. ಸೊ ಅದಕ್ಕೆ ದೇ ನಾರ್ಮಲಿ ಯೂಸ್ C++. ದೆನ್ ಈಚೆ ಸೆಕ್ಯೂರಿಟಿ ಅದೆಲ್ಲ ನೋಡುವಾಗ, ಇಫ್ ಯು ಆರ್ ಸೀನ್ ಫೈನಾನ್ಸ್ ಅಥವಾ ಬ್ಯಾಂಕಿಂಗ್ ಅಪ್ಲಿಕೇಶನ್ಸಲ್ಲಿ ದೇ ನಾರ್ಮಲಿ ಯೂಸ್ ಜಾವಾ. ದಟ್ಸ್ ವೈ, ಬಿಕಾಸ್ ಮೋಸ್ಟ್ ಆಫ್ ದ ಸರ್ವಿಸ್ ಬೇಸ್ಡ್ ಕಂಪನೀಸ್ ಆರ್ ಕೇಟರಿಂಗ್ ಟು ಫೈನಾನ್ಸ್ ಮತ್ತು ಇನ್ಶೂರೆನ್ಸ್ ಸೆಕ್ಟರ್ಸ್, ರೈಟ್? ಅಲ್ಲಿ ಜಾವಾ ತುಂಬ ಬೇಡಿಕೆ ಇದೆ. ಜಾವಾದ ಇನ್ನೊಂದು ಕಾಂಪಿಟೇಟರ್ ಇರೋದು .NET. ಸೊ ಅವರು ಸೆಕ್ಯೂರಿಟಿ ಆಸ್ಪೆಕ್ಟ್ಸಲ್ಲಿ ತುಂಬ ಇದ್ದಾರೆ, ಎಂಟರ್ಪ್ರೈಸ್ ಅಪ್ಲಿಕೇಶನ್ಸ್ ಅಂತ. ದೆನ್ ಕಮ್ಸ್ ಯುವರ್ ಡೇಟಾ ಸೈನ್ಸ್, ವಿಚ್ ಇಸ್ ದ ಲೇಟೆಸ್ಟ್ ಎಮರ್ಜಿಂಗ್ ಒನ್, ವಿಚ್ ಇಸ್ ವೆರಿ ಗುಡ್ ಅಟ್. ನಿಮಗೆ ಲೈಬ್ರರೀಸ್ ತುಂಬ ಇದೆ, ವಿಚ್ ಇಸ್ ಈ ಲೈಬ್ರರೀಸ್ ಏನಂದರೆ, ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಯು ಕ್ಯಾನ್ ಕ್ರಂಚ್ ನಂಬರ್ಸ್ ವೆರಿ ಫಾಸ್ಟ್ ಆ್ಯಂಡ್ ಈಸಿಯಾಗಿ ಮಾಡ್ಬೋದು. ಸೊ ಅದಕ್ಕೋಸ್ಕರ ಡೇಟಾ ಸೈನ್ಸಲ್ಲಿ ಮತ್ತು AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮೆಷಿನ್ ಲರ್ನಿಂಗಲ್ಲೆಲ್ಲ ಪೈಥನ್ ಯೂಸ್ ಮಾಡ್ತಾರೆ. ಸೊ ಹಾಗೆ ಬೇರೆ ಬೇರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇದೆ, ಇನ್ನು ಜಾವಾದೇ ಫ್ಯಾಮಿಲಿ ಇದೆ. ಸೊ ಐ ಥಿಂಕ್ ಐ ಕ್ಯಾನ್ ಕೀಪ್ ಟಾಕಿಂಗ್ ಅಬೌಟ್ ಇಟ್. ಸೊ ಹೋಪ್ ನಿಮ್ಮ ಕ್ವಶನಿಗೆ ಆನ್ಸರ್ ಸಿಗುತ್ತೆ ಅಂತ ಅನ್ಕೋತೇನೆ. ಎಸ್, ಸೊ ನೀವು ಹೇಳ್ತಿರೋದು ಒನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಗೊತ್ತಿದ್ರೆ ಸಾಕ ಅಥವಾ ನಾನು ಎಲ್ಲ ಕಲಿಬೇಕಾ? ಇಲ್ಲ, ಒಂದು ಸಾಕು ಸದ್ಯಕ್ಕೆ. ಆಸ್ ಅ ಫ್ರೆಶರ್ ಯು ಕ್ಯಾನ್ ಲರ್ನ್ ಒನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಬಿಕಾಸ್ ನೀವು ಯಾವುದೋ ಜಾಬ್ ಎಂಟರ್ ಆಗೋ ತನಕ, ದೆನ್ ಎನಿವೇಸ್ ದೇ ವಿಲ್ ಟೀಚ್ ಯು ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ವಿಚ್ ದೇ ಏನಂತಾರೆ, ಅವರ ಕಂಪನಿಯಲ್ಲಿರುವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿಸ್ತಾರೆ ಅವರು. ಬಿಕಾಸ್ ಒಂದೊಂದು ಕಂಪನಿ ಒಂದೊಂದನ್ನು ಯೂಸ್ ಮಾಡ್ತಾ ಇರ್ತದೆ ಬೇಸ್ಡ್ ಆನ್ ದೇಯರ್ ಯೂಸ್ ಕೇಸ್, ರೈಟ್? ಒಂದು ಸಮ್ ಕಂಪನಿ ಹೂ ಇಸ್ ಇನ್ ಟು ಬ್ಯಾಂಕಿಂಗ್, ಹೇಗೋ ಅವರು ಜಾವಾನ ಯೂಸ್ ಮಾಡ್ತಾರೆ, ದೇ ವಿಲ್ ಟೀಚ್ ಯು. ಬಟ್ ವಾಟ್ ದೇ ಸಿ ನಾರ್ಮಲ್ ಇಸ್, ಕ್ಯಾನ್ ಯು ಲರ್ನ್ something new? Do you understand the programming concepts? Can you write something algorithmically, right? ಒಂದು ಫಂಕ್ಷನ್ ಬರೆಯೋದು ಅಥವಾ ಒಂದು ಕ್ಲಾಸ್ ಬರೆಯೋದು, ಆ ಲಾಜಿಕ್ ಹಾಕೋದೇ ಬೇರೆ ಇರ್ತದೆ. ಸೊ ದ್ಯಾಟ್ ಥಿಂಗ್, ದಟ್ಸ್ ವಾಟ್ ದೇ ಚೆಕ್. ಸೊ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಸಾಕು, ಅದರ್ವೈಸ್ ದಿಸ್ ಇಸ್ ಆಲ್ ಸೇಮ್. ಓಕೆ, ಸೊ ದಟ್ಸ್ ದ ಓವರ್ ಆಲ್. ಸೊ ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನೀವು ಸಜೆಸ್ಟ್ ಮಾಡ್ತೀರಿ ರಾಕೇಶ್? ಬಿಕಾಸ್ ಸೊ ಫಾರ್ ಅ ಬಿಗಿನರ್, ಕ್ಲೋಸ್ ಟು 50. ಸೊ ಐ ಕಮ್ ಫ್ರಮ್ ಜಾವಾ ಬ್ಯಾಕ್ಗ್ರೌಂಡ್. ನಾನು 7+ ಇಯರ್ಸಲ್ಲಿ ಜಾವಾದಲ್ಲೇ ಡೆವಲಪ್ ಮಾಡ್ತಿದ್ದಿದ್ದು. ಬಟ್ ಐ ವುಡ್ ನಾರ್ಮಲಿ ಸಜೆಸ್ಟ್ ಫಾರ್ ಅ ಬಿಗಿನರ್, ರೈಟ್, ಟು ಸ್ಟಾರ್ಟ್ ವಿತ್ ಪೈಥನ್. ಪೈಥನ್ ಈಸ್ ವೆರಿ ಈಸಿ ಟು ಲರ್ನ್, ಯಾಕಂದರೆ ಯು ಡೋಂಟ್ ವಾಂಟ್ ಟು ಗೆಟ್ ಬಾಗ್ ಡೌನ್ ಇನ್ ದ ಸಿಂಟ್ಯಾಕ್ಸ್ ಆ್ಯಂಡ್ ಆಲ್ ದೋಸ್, ರೈಟ್? ಫಸ್ಟ್ ನೀವು ಏನಂದರೆ ಹೇಗೆ ಪ್ರೋಗ್ರಾಮಿಂಗ್ ವರ್ಕ್ ಆಗ್ತದೆ, ಲಾಜಿಕ್ ಹೇಗೆ ಬರೆಯೋದಂತ ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಕೆಲವು ಕಂಪನೀಸ್ ಎಲ್ಲ ಆ್ಯಕ್ಚುಲಿ ದೇ ಡೋಂಟ್ ಇವನ್ ಸಿ ನೀವು ನಿಮ್ಮ ಸಿಂಟ್ಯಾಕ್ಸ್ ಸರಿ ಇದೆಯಾ ಅಲ್ವಾ ಅಂತ, ಸೂಡೋ ಕೋಡ್ ಅಂತ ಹೇಳ್ತಾರೆ. ಅದಕ್ಕೆ ಬೇಸಿಕ್ ಲಾಜಿಕ್ ಬರೀಲಿಕ್ಕೆ ಗೊತ್ತಿದ್ರೆ ಸಾಕು, ಇಂಗ್ಲೀಷ್ ಲೈಕ್ ಸ್ಟೇಟ್ಮೆಂಟ್ಸ್. ಓಕೆ, ಸೊ ಪೈಥನ್ ಇಸ್ ವಾಟ್ ಐ ಸಜೆಸ್ಟ್ ನಾರ್ಮಲಿ. ಸಮ್ ಪೀಪಲ್ ಸ್ಟಾರ್ಟ್ ವಿತ್ ಜಾವಾ ಎಲ್ಲ ಸ್ಟಾರ್ಟ್ ಮಾಡ್ತಾರೆ, ಸಿನೂ ಸ್ಟಾರ್ಟ್ ಮಾಡ್ತಾರೆ, ಬಟ್ ಅಲ್ಲಿ ಸುಮಾರು ಕಷ್ಟ ಆಗ್ತದೆ ಕೆಲವರಿಗೆ. ಅನ್ಲೆಸ್ ಯು ಆರ್ ವೆರಿ ಪ್ಯಾಷನೇಟ್, ಮೆಜಾರಿಟಿ ಆಫ್ ದೆಮ್ ವಿಲ್ ಲೂಸ್ ಇಂಟ್ರೆಸ್ಟ್ ದೇರ್, right? That is the biggest problem. Actually, I would normally suggest universities to start with Python and then go backwards. All right? Yeah, that is my take. I think it's subjective, right? Someone else might want something. ಈಗ ನಾನೊಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ರೆ ಆರ್ ಸಿವಿಲ್ ಇಂಜಿನಿಯರ್ ಆಗಿದ್ರೆ, ಯು ಆರ್ ರೆಕಮೆಂಡಿಂಗ್ ಮೀ ಡೆಫಿನೆಟ್ಲಿ ಪೈಥನ್ ಕಲೀರಿ, ಈಸಿಲಿ ಅರ್ಥ ಆಗುತ್ತೆ. ಪೈಥನ್ ಒಂದು ಸಾಕಾ ಅಥವಾ MySQL ಬೇಕಾಗಬಹುದಾ? ಹಾ, if you are mechanical and civil, if you want to go into programming as a field, right? ನನಗೆ ಕೋಡಿಂಗ್ ಅಥವಾ ಪ್ರೋಗ್ರಾಮಿಂಗ್ ಐ ಲೈಕ್ ಇಟ್ ಕೈಂಡ್ ಆಫ್, ಆ್ಯಂಡ್ ಐ ವಾಂಟ್ ಟು ಬಿ ಇನ್ ದ ಏನಂತಾರೆ ಕಟಿಂಗ್ ಎಡ್ ಟೆಕ್ನಾಲಜೀಸ್ ಅಂತ ಬಿಲ್ಡ್ ಮಾಡಬೇಕಿದ್ರೆ ಪೈಥನ್ ಕಲಿಬೇಕು. ಪೈಥನ್ ಜೊತೆಗೆ ಒಂದು ಡೇಟಾಬೇಸ್ ಆಕ್ಸೆಸ್ ಮಾಡ್ಲಿಕ್ಕೆ ಗೊತ್ತಿರಬೇಕು. ಸೊ ಡೇಟಾಬೇಸ್ ಎಲ್ಲ ಕಡೆ ಬರ್ತದೆ, ರೈಟ್? ನೀವು ಸರ್ವರ್ ಸೈಡ್ ಪ್ರೋಗ್ರಾಮಿಂಗ್ ಏನು ತೊಗೊಂಡ್ರು ಡೇಟಾಬೇಸಲ್ಲಿ ನೀವು ಸ್ಟೋರ್ ಮಾಡೋದು. ಸೊ ಡೇಟಾಬೇಸನ್ನು ನೀವು SQL ಕಲಿಲಿಕ್ಕೆ 1 ವಾರದಲ್ಲೂ ಕಲ್ತ್ಕೊಂಡು ಹೋಗ್ಬೋದು. I have seen some of my friends who have learned within 1 week, gone and cracked database interviews.
and it's very easy. Yes. So if you are looking for a job, do a combination of SQL plus Python. ಬೇಗ ಕಲ್ತ್ಕೊಂಡು ಹೋಗ್ಬೋದು. ಇಫ್ ಯು ಆರ್ ಲೈಕ್ ಕೆಲವರಿಗೆ ಐ ಥಿಂಕ್ ದೇ ವಿಲ್ ಹ್ಯಾವ್ 1 week ಬಿಫೋರ್ ದ ಇಂಟರ್ವ್ಯೂ ಆ್ಯಂಡ್ ದೇ ಆರ್ ಪ್ರಿಪೇರಿಂಗ್ ನೌ ಅಂಥವ್ರಿಗೆ. ಸೊ Got ಸೊ it. ದಟ್ So ಇಸ್ ಇಟ್. before we move to low ನೋ code or no code, ರೈಟ್, ಈಗ ಮೆಕ್ಯಾನಿಕಲ್ ಸಿವಿಲ್ನವರಿಗೆ ನೀವು ಪೈಥನ್ನು ಮೈ ಎಸ್ ಕ್ಯೂಲ್ ಹೇಳಿದ್ರೆ ಈಸಿ ಟು ಲರ್ನ್, ಈಸಿ ಟು ಕ್ರ್ಯಾಕ್ ಇಂಟರ್ವ್ಯೂ ಅಂತ. ಇಫ್ ಸಮ್ಮನ್ ಹೂ ಇಸ್ ವೆರಿ ಇಂಟ್ರೆಸ್ಟೆಡ್ ಇನ್ ಡೆವಲಪ್ಮೆಂಟ್, ಡೆವಲಪರ್ ಆಗಬೇಕಂತ ತುಂಬ ಆಸೆ ಇರುತ್ತೆ ಆ್ಯಂಡ್ ದೇ ಲವ್ ಕೋಡಿಂಗ್, ರೈಟ್, ಯಾವ ಹ್ಯಾಪನಿಂಗ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯು ವುಡ್ ಸಜೆಸ್ಟ್ ಆರ್ ಅ ಫ್ರೇಮ್ ವರ್ಕ್ ಯು ವುಡ್ ಸಜೆಸ್ಟ್? ಸೊ ಪೈಥನ್ ಮತ್ತೆ SQL ಇಸ್ ದ ಬೇಸ್, ಆಯ್ತಾ, ಫೌಂಡೇಶನ್ಸ್ ಅಂತಾರೆ ಅದಕ್ಕೆ. ಸೊ ಯು ಅಂಡರ್ಸ್ಟ್ಯಾಂಡ್ ಹೌ ಟು ರೈಟ್ ಲಾಜಿಕ್. ಪೈಥನ್ ಕಲಿಯುವಾಗ ಯು ಆರ್ ನಾಟ್ ಬಾಕ್ ಡೌನ್ ವಿತ್ ಏನಂತಾರೆ ಸಿಂಟ್ಯಾಕ್ಸ್. ದೆನ್ ಸೀಕ್ವೆಲ್ ಅಥವಾ ಇದಕ್ಕೆ ಡೇಟಾ ಬೇಸ್ ಏನಂದರೆ ನೀವು ಡೇಟಾ ಹೇಗೆ ಆಕ್ಸೆಸ್ ಮಾಡೋದು ಅಂತ ಗೊತ್ತಾಗ್ತದೆ. ದೆನ್ ಆ್ಯಕ್ಚುಲಿ ಈಗ ಲೇಟೆಸ್ಟ್ ಆಗಿ ಇದ್ರಿರೋದು, ಇಫ್ ಯು ಲರ್ನ್ ಪೈಥನ್ ಯು ಕ್ಯಾನ್ ಗೋ ಫಾರ್ ಜಾಂಗೋ ಇಫ್ ಯು ವಾಂಟ್ ಟು ಗೋ ಬ್ಯಾಕ್ ಎಂಡ್, ಜಾಂಗೋ ಅಥವಾ ಫ್ಲಾಸ್ಕ್ ಅಂತ ಉಂಟು. ಇಲ್ಲ ನಾನು ಫ್ರಂಟ್ ಎಂಡ್, ಒಂದ್ಸತಿ ನಿಮಗೆ ಪ್ರೋಗ್ರಾಮಿಂಗ್ ಹೇಗೆ ಬರೆಯೋದಂತ ಗೊತ್ತಾದ್ಮೇಲೆ ಯು ಕ್ಯಾನ್ ಟೇಕ್ ಅಪ್ ಎನಿಥಿಂಗ್, ರೈಟ್. ರಿಯಾಕ್ಟ್ ಇಸ್ ವೆರಿ ಫೇಮಸ್, ರೈಟ್. ಇಟ್ಸ್ ಇನ್ ದ ಫ್ರಂಟ್ ಎಂಡ್ ಡೆವಲಪ್ಮೆಂಟ್. ರಿಯಾಕ್ಟ್ ಡೆವಲಪರ್ಸ್ ಇಸ್ ಹೈಲಿ ಪೇಯ್ಡ್, ರೈಟ್. 3-4 years ಬ್ಯಾಕ್ ದೇ ವೇರ್ ದ ಒನ್ಸ್. ಈಗ ಎಲ್ಲರೂ ಕಲಿತಿದ್ದಾರೆ ಆಲ್ಮೋಸ್ಟ್. ಸೊ ಡಿಮಾಂಡ್ ಆ್ಯಂಡ್ ಸಪ್ಲೈ ಮೇಲೆ ಹೋಗ್ತದೆ. So that is how it is. So do you have a take on it, Gaurav, from the programming side? What you have seen? ನೋ, ಐ ಥಿಂಕ್ ಅದೇ, ಎಸ್ ಐ ಥಿಂಕ್ ನಾನು ಸ್ವಲ್ಪ ಕಂಪನಿ ಸೈಡು ಕಾರ್ಪೊರೇಟ್ ರಿಲೇಷನ್ಸ್ ಮಾಡ್ತಿರೋದ್ರಿಂದ ಖಂಡಿತ ಹ್ಯೂಜ್ ಓಪನಿಂಗ್ಸ್ ಎಸ್ಪೆಷಲಿ ಫಾರ್ ಜಾವಾ ಸ್ಕ್ರಿಪ್ಟ್ ಫ್ರೇಮ್ ವರ್ಕ್ ಅಥವಾ ಫ್ಯಾಮಿಲಿ ಅಂತ ಹೇಳ್ಬೋದು. ಫ್ರಂಟ್ ಎಂಡಲ್ಲಿ ರಿಯಾಕ್ಟು, ಆ್ಯಂಗುಲರು, ನೆಕ್ಸ್ಟ್ ಜೆ ಎಸ್ಸು. ಬ್ಯಾಕ್ ಎಂಡಲ್ಲಿ ಡೆಫಿನೆಟ್ಲಿ ನೋಟ್ ಜೆ ಎಸ್ಸು, ಎಕ್ಸ್ಪ್ರೆಸ್ ಆ್ಯಂಡ್ ಮಾಂಗೋ, ಆಲ್ ದೀಸಿಗೆ ತುಂಬ ಬೇಡಿಕೆ ಇದೆ. ಯಾರಿಗೆಲ್ಲ ಆಲ್ರೆಡಿ ಪ್ರೋಗ್ರಾಮಿಂಗ್ ಕಂಫರ್ಟೇಬಲ್ ಇದ್ದಾರೆ ಖಂಡಿತ ಈ ಸ್ಕಿಲ್ಸನ್ನು ನೋಡ್ಬೋದು. ಬಟ್ ಇದ್ರ ಜೊತೆ ನೀವು ಪ್ರಾಜೆಕ್ಟ್ ಕೂಡ ಬಿಲ್ಡ್ ಮಾಡಬೇಕು. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್, ರೈಟ್. ಗುಡ್. ಐ ಥಿಂಕ್ ಲಾಟ್ ಆಫ್ ಆಸ್ಪೆಕ್ಟ್ಸ್ ನಾವು ಕೋಡಿಂಗ್ ಕಡೆ ಅಥವಾ ಡೆವಲಪ್ಮೆಂಟ್ ಕಡೆ ನಾವು ಸ್ವಲ್ಪ ಕವರ್ ಮಾಡಿದ್ವಿ. ಸೊ ರಾಕೇಶ್, ವಿತ್ ಯೋರ್ ವಾಸ್ಟ್ ಎಕ್ಸ್ಪೀರಿಯನ್ಸ್, ಕ್ಯಾನ್ ಯು ಲೆಟ್ ಅಸ್ ನೋ ನಾನ್ ಕೋಡಿಂಗ್? ಸ್ವಲ್ಪ ನಾನು ಆಗ ಎಕ್ಸಾಂಪಲ್ಸ್ ಕೊಟ್ಟೆ, ಅದ್ರ ಬಗ್ಗೆ ನೀವು ಸ್ವಲ್ಪ ಮಾಹಿತಿ ಕೊಡ್ಬೋದಾ? ನಾನ್ ಕೋಡಿಂಗಲ್ಲಿ ಯಾವುದೆಲ್ಲ ಈಗ ಹ್ಯಾಪ್ನಿಂಗ್ ಇದೆ ಅಥವಾ ಪೀಪಲ್ ಕ್ಯಾನ್, ಆ್ಯಂಡ್ ಆಲ್ಸೋ ಹೌ ಲಾಂಗ್ ಡಸ್ ಇಟ್ ಟೇಕ್ ಫಾರ್ ಸಮ್ ಒನ್ ಟು ಲರ್ನ್? ಎಸ್ಪೆಷಲಿ ಈಗ ನಾನು ಹೇಳಿದಾಗೆ ನಾನ್ IT ಬ್ಯಾಕ್ಗ್ರೌಂಡ್, ನಾನು ಐ ಎಮ್ ಅ EC ಎಲೆಕ್ಟ್ರಿಕಲ್ ಆರ್ ಸಿವಿಲ್ ಬಯೋಟೆಕ್, ಮೇ ಬಿ ಐ ಎಮ್ ಅ BCom ಆರ್ ಅನ್ MBA ಆಲ್ಸೋ. ಲೋ ಕೋಡ್ ಟೆಕ್ನಾಲಜಿ ಕಲಿಬೋದಾ? ಎಷ್ಟು ಬೇಗ ಕಲಿಬೋದು ಆ್ಯಂಡ್ ಯಾವುದೆಲ್ಲ? Sure. Actually, ಏನಂದ್ರೆ up to 3 or 4 years of my experience, I didn't know that no code guys also used to earn similar to coding guys, right? We used to think only the people who program earn the highest in IT department and IT ಅಲ್ಲಿ. ಸೊ ನೋ ಕೋಡಲ್ಲಿ ಯು ಹ್ಯಾವ್ ಲಾಟ್ ಆಫ್ ಥಿಂಗ್ಸ್. ಸೊ ಮುಂಚೆ ಟೆಸ್ಟಿಂಗ್ ಕೂಡ ಇತ್ತು ನೋ ಕೋಡ್ ಟೆಕ್ನಾಲಜೀಸಲ್ಲಿ. ಟೆಸ್ಟಿಂಗಲ್ಲಿ ಮ್ಯಾನ್ಯಲ್ ಟೆಸ್ಟಿಂಗ್ ಇತ್ತು. ನಾವು ಆಟೋಮೇಷನ್ ಹ್ಯಾಸ್ ಕಮ್ ಆಸ್ ಅ ಆ್ಯಡ್ ಆನ್, ಈಗ ಬಂದಿದೆ. ದಟ್ ಈಸ್ ವಾಟ್ ಐ ಥಿಂಕ್ ಯೂನಿವರ್ಸಲ್ ಎಲ್ಲರಿಗೂ ಗೊತ್ತಿರುವಂಥದ್ದು. ಈಗ ಲೇಟೆಸ್ಟ್ ಆಗಿರೋದು ವಿಚ್ ಇಸ್ ಹೈಲಿ ಪೇಯಿಂಗ್, ಕಾಂಬಿನೇಷನ್ ಆಫ್ ಹೈ ಪೇ ಪ್ಲಸ್ ಏನಂತಾರೆ ಕೋಡಿಂಗ್ ಕಡಿಮೆ ಇರುವಂಥದ್ದು ಅಂದರೆ AWS ಕ್ಲೌಡ್ ಕಂಪ್ಯೂಟಿಂಗಲ್ಲಿ, ರೈಟ್. ಇಟ್ ಕೇಮ್ 10 years ಬ್ಯಾಕ್. ಈಗ ಇಂಡಿಯಾದಲ್ಲಿ ಬಂದು ಇಟ್ಸ್ ಲೈಕ್ ಎವ್ರಿ ಒನ್ ಇಸ್ ಮೂವಿಂಗ್ ಟು ಕ್ಲೌಡ್. ಅದಕ್ಕೆ ಅಷ್ಟು ಡಿಮಾಂಡ್, ಆ್ಯಂಡ್ ದ ನಂಬರ್ ಆಫ್ ಪೀಪಲ್ ಹೂ ನೋ ಕ್ಲೌಡ್ ಕಂಪ್ಯೂಟಿಂಗ್ ಇಸ್ ಲೆಸ್. ಸೊ ಇವನ್ ಇಫ್ ಯು ಆರ್ ಅ ಡೆವಲಪರ್, ಯು ಕುಡ್ ಬಿ ಅ ಟೆಸ್ಟರ್. I have seen people, my colleagues, everyone, they are trying to learn AWS DevOps cloud computing. ಯಾಕೆ ಅವರು ಡೆವಲಪರ್ ಅಲ್ವಾ, ಯಾಕೆ ಕಲಿಬೇಕು? ಬಿಕಾಸ್ ದಟ್ ಈಸ್ ಹೈ ಪೇಯಿಂಗ್ ಆ್ಯಂಡ್ ಇಟ್ಸ್ ಈಸಿ ಟು ಟ್ರಾನ್ಸಿಷನ್. ಡೆವಲಪರ್ ಇರ್ಬೋದು, ಟೆಸ್ಟರ್ ಇರ್ಬೋದು, ಅವ್ರಿಗೆ ಕಲಿಬೇಕು. ಬಿಕಾಸ್ ದೇ ನೀಡ್ ಟು ನೋ, ಈಗ ಅವರು ಕೋಡ್ ಮಾಡಿರೋದನ್ನು ಸರ್ವರಿಗೆ ಹಾಕೋದು ಹೇಗಿದೆ. ಟೆಕ್ನಿಕಲ್ ವರ್ಡ್ ಇಸ್ ಡಿಪ್ಲಾಯ್. ಸೊ ಹೌ ಡು ಯು ಡಿಪ್ಲಾಯ್ ಅ ಕೋಡ್ ಇಂಟು ಇದನ್ನು ಗೊತ್ತಿರಬೇಕು. ಸೊ ಡೆವಾಪ್ಸ್ ಇಂಜಿನಿಯರ್ಸ್ಗೆ ಹೈಯೆಸ್ಟ್ ಡಿಮಾಂಡ್ ಇರೋದು ಇಂಡಸ್ಟ್ರಿಯಲ್ಲಿ. ಆ್ಯಂಡ್ ಕೆಲವ್ರು ಬಂದ್ಕೊಂಡು ಕೇಳ್ತಾರೆ, ಸರ್ ಇದರಲ್ಲೂ ಕೋಡಿಂಗ್ ಇದೆ, ಪೈಥನ್ ಇದೆ ಅಂತ. ಪೈಥನ್ ಕೋಡಿಂಗ್ ಅಲ್ಲ ಅದು, ಇಟ್ಸ್ ಮೋರ್ ಲೈಕ್ ಅ ಸ್ಕ್ರಿಪ್ಟಿಂಗ್, ರೈಟ್. ಬೇಸಿಕ್ ಒನ್ ಲೈನ್ ಸ್ಕ್ರಿಪ್ಟಿಂಗ್ ಇರ್ತದೆ ಅಲ್ಲಿ, ಚಿಕ್ಕದು ಲಾಜಿಕ್. ನಾಟ್ ಆಸ್ ಅ ಪ್ರೋಗ್ರಾಮರ್ ಯು ಡೋಂಟ್ ರೈಟ್ ದ ಹೋಲ್ ಥಿಂಗ್. ದಟ್ ಈಸ್ ಒನ್. ಅದಕ್ಕೆ ಫಂಡಮೆಂಟಲ್ಸ್ ನಿಮಗೆ ಲೈನಕ್ಸ್ ಮತ್ತು ನೆಟ್ವರ್ಕಿಂಗ್ ಕಾನ್ಸೆಪ್ಟ್ಸ್ ಕೂಡ ಗೊತ್ತಿರಬೇಕು. ಸೊ ದಟ್ ಈಸ್ ಒನ್ ಆಫ್ ದ ಹೈಯೆಸ್ಟ್ ಥಿಂಗ್. ಇನ್ನು ಅದು ಬಿಟ್ಟರೆ ಯು ಹ್ಯಾವ್ ಸೈಬರ್ ಸೆಕ್ಯೂರಿಟಿ, ರೈಟ್, ವಿಚ್ ಇಸ್ latest coming in with no code. So cyber security allo there is a overlap between cloud computing plus this one. ಯಾಕಂದರೆ ಸೈಬರ್ ಸೆಕ್ಯೂರಿಟಿ ಅನ್ನುವಾಗ ಯು ಆರ್ ಮ್ಯಾನೇಜಿಂಗ್ ದ ಸಿಸ್ಟಮ್ಸ್ ದಟ್ ಅದು ಅಟ್ಯಾಕ್ ಆಗಬಾರ್ದು ಅಂತ. ಸೊ ಅಟ್ಯಾಕ್ ಆಗಬಾರ್ದು ಅಂದರೆ ಯು ಶುಡ್ ನೋ ದ ಕ್ಲೌಡ್ ಕಂಪ್ಯೂಟಿಂಗ್ ಸರ್ವರ್ಸ್ ಇರೋದೇ ಕ್ಲೌಡಲ್ಲಿ. ಸೊ ಅದು ಅಟ್ಯಾಕ್ ಆಗದಿದ್ದ ಹಾಗೆ ಯು ಆರ್ ಬಿಲ್ಡಿಂಗ್ ಫೈರ್ ವಾಲ್ಸ್ ಆ್ಯಂಡ್ ಎವ್ರಿಥಿಂಗ್.
So those are two in demand, guys. Then AI ಬರ್ತದೆ ಲಾಸ್ಟಿಗೆ, we will discuss on that, right? AI is right? And for entrepreneurs, if you are someone is getting into entrepreneurship or freelancing, right? We use a lot of ಏನಂತಾರೆ no low code tools, right? Minimum code ಅಲ್ಲಿ we can build websites, we can build automations and everything. So that is one part. Gaurav, you want to add anything? Yes, just I think Rakesh, ಅದೇ ಫಾರ್ ಆಂಟ್ರಪ್ರನರ್ಸ್ ಹೇಳಿದ್ರು ಪ್ಲಸ್ ಈವನ್ ಡೆವಲಪರ್ಸ್ ಐ ಥಿಂಕ್ ವರ್ಕ್ ಫ್ಲೋ ಆಟೋಮೇಷನ್ ಸ್ಪೆಷಲಿಸ್ಟ್ ಅಂತೆಲ್ಲ ಬರುತ್ತೆ, ಟೂಲ್ಸ್ ಬರುತ್ತೆ, ಅದ್ರ ಬಗ್ಗೆ ಹೇಳ್ತಾರೆ. ಎಸ್ಪೆಷಲಿ ಸಮಥಿಂಗ್ ಲೈಕ್ ಝೇಪಿಯರ್, ಮೈಕ್ರೋಸಾಫ್ಟ್ ಪವರ್ ಆಟೋಮೇಟ್, ಆ್ಯಂಡ್ ಈವನ್ ಐ ವುಡ್ ಸೇ ಪ್ಯಾಬ್ಲಿಕ್, ವಾಟ್ ಎಕ್ಸಾಕ್ಟ್ಲಿ ಇಟ್ ಈಸ್ ಅಂತ ವರ್ಕ್ ಫ್ಲೋ ಆಟೋಮೇಷನ್ ಆನ್ ಅ ವೆರಿ Sure, ಸಿಂಪಲ್ ಲೆವೆಲ್. on a simple terms. All right. So workflow automation ಅನ್ನುವಾಗ ನಾರ್ಮಲಿ ಮುಂಚೆ ಏನಾಗ್ತಿತ್ತು ಅಂದರೆ ಎನಿಥಿಂಗ್ ಯು ವಾಂಟ್ ಟು, ಐ ಥಿಂಕ್ ಇಫ್ ಯು ಆರ್ ಆಂಟ್ರಪ್ರಿನರ್, ಯು ಆರ್ ಅ ಫ್ರೀಲ್ಯಾನ್ಸರ್, ಯು ವಾಂಟ್ ಟು ಬಿಲ್ಡ್ ಅ ವೆಬ್ಸೈಟ್, ಅದಕ್ಕೆ ಒಂದು ಬ್ಯಾಕ್ ಎಂಡ್ ಬಿಲ್ಡ್ ಮಾಡಬೇಕು, ಫ್ರಂಟ್ ಎಂಡ್ ಬಿಲ್ಡ್ ಮಾಡಬೇಕು, ಡೇಟಾಬೇಸ್ ಹಾಕಬೇಕು, ನೀವು ಕೋಡ್ ಗೊತ್ತಿರಲೇಬೇಕಿತ್ತು, PHP ಗೊತ್ತಿರಬೇಕು ಏನೋ. ಸೊ ನೌ ಇಟ್ಸ್ ನಾಟ್ ಲೈಕ್ ದ್ಯಾಟ್. ಈ ಸ್ಯಾಸ್ ಅಂತ ಬಂದಿದೆಯಲ್ವಾ, ಸಾಫ್ಟ್ವೇರ್ ಆಸ್ ಎ ಸರ್ವಿಸ್. ಸೊ ಎವ್ರಿಥಿಂಗ್ ಇಸ್ ದೇರ್. ಯು ನೀಡ್ ಟು ನೋ ಹೌ ಟು ವೈರ್ ಅಪ್ ಥಿಂಗ್ಸ್, ರೈಟ್? ಫ್ರಂಟ್ ಎಂಡಿಗೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಇಂಟರ್ಫೇಸಸ್ ಇರ್ತದೆ. ಸೊ ಅದನ್ನು ಹಾಕ್ಕೊಂಡು ಯು ಕ್ಯಾನ್ ಬಿಲ್ಡ್ ಫ್ರಂಟ್ ಎಂಡ್. ಬ್ಯಾಕ್ ಎಂಡಿಗೆ ಈ ಪ್ಯಾಬ್ಲಿ ಅಥವಾ ಝೇಪಿಯರ್ ಅಂತಿದೆ. ಝೇಪಿಯರ್ ಇಸ್ ಅ ಫೇಮಸ್ ಒನ್, ಬಟ್ ಪ್ಯಾಬ್ಲಿ ಇಸ್ ಅ ಚೀಪರ್ ಒನ್. ಸೊ ಅದರಲ್ಲಿ ಏನಂದರೆ ಅಲ್ಲಿಗ ಫ್ರಂಟ್ ಎಂಡಲ್ಲಿ ಹಾಕಿರುವ ಡೇಟಾವನ್ನು ಬ್ಯಾಕ್ ಎಂಡಿಗೆ ಕಳಿಸ್ಲಿಕ್ಕೆ ಅಥವಾ ಏನಾದರೂ ಪ್ರಾಸೆಸ್ ಮಾಡಲಿಕ್ಕೆ ಎಲ್ಲ ನೀವು ಝೇಪಿಯರ್ ಅಥವಾ ಪ್ಯಾಬ್ಲಿಯನ್ನು ಯೂಸ್ ಮಾಡಬೇಕು. ಸೊ ಇಟ್ಸ್ ವೆರಿ ಈಸಿ, ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಥಿಂಗ್ಸ್, ರೈಟ್? ಒಂದು ಸಿಸ್ಟಮನ್ನು ಇನ್ನೊಂದು ಸಿಸ್ಟಮಿಗೆ ಕನೆಕ್ಟ್ ಮಾಡೋದು. ಸೊ ನಾರ್ಮಲಿ ನಮ್ಮಲ್ಲಿ ಬಂದು ಫ್ರೆಷರ್ಸ್ or interns who join micro degree, right? They do it in 1 or 2 weeks. ಅಷ್ಟು ಈಸಿ, ರೈಟ್? ನಿಮ್ಗೆ ಏನು ಗೊತ್ತಿರಬೇಕಂತಿಲ್ಲ. ದಟ್ ಆ್ಯಕ್ಚುಲಿ ವಿ ಡೂ ಇಟ್ ಇನ್ ಅವರ್ ಕೋರ್ಸಸ್ ಆಲ್ಸೋ, ರೈಟ್? ಸ್ಟಾರ್ಟಿಂಗಲ್ಲಿ ನಾವು ಕಲಿಸಿಬಿಡ್ತೇವೆ ಅದನ್ನು, ಸೊ ದಟ್ ಯು ಗೆಟ್ ಅ ಐಡಿಯಾ ಆಫ್ ಫ್ರಂಟ್ ಎಂಡ್ ಮತ್ತು ಬ್ಯಾಕ್ ಎಂಡ್ ಹೇಗೆ ಕನೆಕ್ಟ್ ಆಗ್ತದೆ ಅಂತ. ಯಾಕಂದರೆ ಕಾಲೇಜಸಲ್ಲಿ ಕಲಿಸುವಾಗ ದೇ ಡೈರೆಕ್ಟ್ಲಿ ಟೀಚ್ ಯು ಪ್ರೋಗ್ರಾಮಿಂಗ್ ಆ್ಯಂಡ್ ಯು ಡೋಂಟ್ ನೋ ವೇರ್ ಇಟ್ ಆ್ಯಕ್ಚುಲಿ ಹೆಲ್ಪ್ ಆಗೋದು ಅಥವಾ ಹೇಗೆ ಬರ್ತದೆ ಅಂತ ವಿಜುವಲೈಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ವಿ ಡೂ ದ ಅದರ್ ವೇ ಅರೌಂಡ್. ವಿ ಫಸ್ಟ್ ಟೀಚ್ ದೆಮ್ ವೆರಿ ಮಿನಿಮಮ್ ಕೋಡಲ್ಲಿ ಹೇಗೆ ಸಿಸ್ಟಮ್ಸನ್ನು ಬಿಲ್ಡ್ ಮಾಡೋದು. ದೆನ್ ಯು ಸ್ಲೋಲಿ ಪುಟ್ ಮೋರ್ ಕೋಡ್ ಆ್ಯಂಡ್ ದೆನ್ ಯು ಅಂಡರ್ಸ್ಟ್ಯಾಂಡ್ ಹೌ ಥಿಂಗ್ಸ್ ವರ್ಕ್. ಸೊ ದಟ್ಸ್ ವೇರ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಯು ಕ್ಯಾನ್ ಡೂ ಫ್ರೀಲ್ಯಾನ್ಸಿಂಗ್ ಅರೌಂಡ್, ರೈಟ್? ಜಾಬ್ಸ್ ಹೋಗ್ಬೇಕಂತ ಫ್ರೀಲ್ಯಾನ್ಸಿಂಗಲ್ಲಿ ನಾ ಒಂದು ವೆಬ್ಸೈಟ್ ಬಿಲ್ಡ್ ಮಾಡಿ ಕೊಡ್ತೇನೆ ಅಂತ, ವರ್ಕ್ ಫ್ಲೋ ಬಿಲ್ಡ್ ಮಾಡಿ ಕೊಡ್ತೇನೆ. Great. I think just to add, I think I would also, along with most important, ನೀವು ಆಲ್ರೆಡಿ ಕವರ್ ಮಾಡಿದ್ರಿ AWS DevOps ಬಗ್ಗೆ ಎಲ್ಲ. ಐ ಥಿಂಕ್ ದಿಸ್ ಇಸ್ ಸಮಥಿಂಗ್ ಇನ್ನು ಬೇಕಾಗಿದೆ, CMS, ಕಾಂಟೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ನೀವೆಲ್ಲ ಕೇಳಿರ್ಬೋದು. ವರ್ಡ್ ಪ್ರೆಸ್ ಅಂತ ಇದೆ, ಮಲ್ಟಿಪಲ್ CMS ಇದೆ. ಅದೇನು ಮಾಡತ್ತೆ ಅಂತ ಹೇಳಿದ್ರೆ, ಒಂದು ಲೈನು ಕೋಡ್ ಬರೆಯದೆ ಇಡೀ ವೆಬ್ಸೈಟು, ಬ್ಲಾಗು, ಕಂಪ್ಲೀಟ್ಲಿ ಒಂಥರ ವೆಬ್ ಪ್ಲ್ಯಾಟ್ಫಾರ್ಮ್ನೇ ನೀವು ಹ್ಯಾಂಡಲ್ ಮಾಡ್ಕೋಬೋದು. ಜಸ್ಟ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಅಂತ, ಅದಕ್ಕೆ CMS ಅಂತ ಕರೀತಾರೆ, ಕಂಟೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಸುಮಾರು ಎಕ್ಸಾಂಪಲ್ಸ್ಗಳಿವೆ. ಐ ಥಿಂಕ್ ಸಮ್ ಆಫ್ ದ ಎಕ್ಸಾಂಪಲ್ಸ್ ಆರ್ ವರ್ಡ್ ಪ್ರೆಸ್, ಸ್ಕ್ವೇರ್ ಸ್ಪೇಸ್ ಅಂತ ಇದೆ, ಮಲ್ಟಿಪಲ್, ಐ ಥಿಂಕ್ ಮಲ್ಟಿಪಲ್ ಇದೆ. ರಾಕೇಶ್, ಎನಿಥಿಂಗ್ ಆನ್ ಚಾಟ್ ಬಾಟ್ ಡೆವಲಪರ್? ಯಾರಾದರೂ ಚಾಟ್ ಬಾಟ್ ಡೆವಲಪರ್ ಆಗ್ಬೋದಾ ಯೂಸಿಂಗ್ Gen AI and all those aspects? Something on that if you would like to add. Yeah, I think that is a very extensive topic we should discuss sometime later. But at a high level, right? Chatbot is easy. You need to know something called LLM, learning language models ಅಂತ, LLMs. ಆ್ಯಂಡ್ ಅದಕ್ಕೆ ಬೇಸಿಕ್ ಥಿಂಗ್ ಅಂದರೆ, ಈಗ ನೀವು ChatGPT ನೋಡ್ತೀರಲ್ಲ ಅದು, ಆ್ಯಂಡ್ ಯು ನೀಡ್ ಟು ನೋ ಹೌ ಟು ಇಂಟಿಗ್ರೇಟ್ APIs, ರೈಟ್? ಈಗ ChatGPTದ API ಸಿಗ್ತದೆ, ವಿಚ್ ಇಸ್ ಪೇಯ್ಡ್ ಒನ್ಸ್. ಸೊ ಅದನ್ನೆಲ್ಲ ಕನೆಕ್ಟ್ ಮಾಡಿಬಿಟ್ಟು ಯು ಹ್ಯಾವ್ ಓಪನ್ ಸೋರ್ಸ್ ಆಲ್ಸೋ. ಸೊ ಚಾಟ್ ಬಾಟ್ಸ್ ಎಲ್ಲ ಈಸಿ. ಫಸ್ಟ್ ಬಿಫೋರ್ ವಿ ಗೋ ಇನ್ ಟು AI ಅಲ್ವಾ, ವಾಟ್ ಈಸ್ ಅ ಚಾಟ್ ಬಾಟ್ ಅಂತ ಗೊತ್ತಾಗಬೇಕು. ಆ್ಯಂಡ್ ಚಾಟ್ ಬಾಟ್ ಅನ್ನುವಾಗ ಇಫ್ ಸಮನ್ ಇಸ್ ಆಸ್ಕಿಂಗ್ ಅ ಕ್ವಶನ್, ಅದಕ್ಕೆ ಆಟೋಮೆಟಿಕ್ ಆನ್ಸರ್ ಬರುವ ಹಾಗೆ. ಸೊ ಮುಂಚೆ ಹೇಗಿತ್ತಂದರೆ ಇಟ್ಸ್ ಆಲ್ ಲಾಜಿಕ್ ಬೇಸ್ಡ್. ಇದು ಕ್ವಶನ್ ಕೇಳಿದರೆ ಇದು ಆನ್ಸರ್ ಅಂತ. ಸೊ ಫಸ್ಟ್ ಯು ಹ್ಯಾವ್ ಟು ಟ್ರೈ ದೋಸ್ ಥಿಂಗ್ಸ್. ವಾಟ್ಸ್ಆ್ಯಪ್ ಚಾಟ್ ಬಾಟ್ಸ್ ಇದೆ, ಬೇರೆ ಚಾಟ್ ಬಾಟ್ಸ್ ಇದೆ, ಅದನ್ನು ಬಿಲ್ಡ್ ಮಾಡಿ ದೆನ್ ಯು ಇಂಟಿಗ್ರೇಟ್ AI ಇಂಟು ಇಟ್ ಯೂಸಿಂಗ್ LLMs. ಆ್ಯಂಡ್ ಬೇರೆ ಬೇರೆ LLMs ಇದೆ. ಸೊ ಯಾವುದು ಬೇಕು ಫಂಡಮೆಂಟಲ್ ಮಾಡೆಲ್ಸ್ ಇಟ್ಕೊಂಡು ಮಾಡಿದರೆ. ಸೊ ದ್ಯಾಟ್ ವಿಲ್ ಹ್ಯಾವ್ ಅ ಸಪ್ರೇಟ್ ಡಿಸ್ಕಷನ್. ಜಸ್ಟ್ ವಾಂಟೆಡ್ ಟು ಆ್ಯಡ್ ಒನ್ ಮೋರ್, UI UX ಕೂಡ ಬರುತ್ತೆ. UI UX ಅಂತ ಹೇಳಿದ್ರೆ, ಎಸ್ಪೆಷಲಿ ಕೆಲವೊಬ್ರು HTML CSS ಚೆನ್ನಾಗಿ ಮಾಡ್ತಾರೆ ಸರ್, ನಂಗೆ ಡಿಸೈನಿಂಗ್ ತುಂಬ ಇಷ್ಟ, ಅವ್ರು ಖಂಡಿತ UI UX ಹೋಗ್ಬೋದು. UI UX ಅಲ್ಲಿ ಅಗೇನ್ ಇಟ್ ಇಸ್ ಅ ಲೋ ಕೋಡ್. ಫ್ಯೂ ಟೂಲ್ಸ್ ಇದೆ, Adobe XD ಅಂತ ಬರುತ್ತೆ, Figma ಅಂತ ಬರುತ್ತೆ. ಸೊ UI UX ಅಂತ ಹೇಳಿದ್ರೆ ಯೂಸರ್ ಇಂಟರ್ಫೇಸ್ ಅಥವಾ ಯೂಸರ್ ಎಕ್ಸ್ಪೀರಿಯನ್ಸ್ ಅಂತ. ಯೂಸರ್ ಇಂಟರ್ಫೇಸ್ ಅಂತ ಹೇಳಿದ್ರೆ, ನೀವೊಂದು ವೆಬ್ಸೈಟ್ ಓಪನ್ ಮಾಡ್ತೀರಾ, ಮಿಂತ್ರಾ, ಅಮೆಝಾನ್ ಅಂತ, ಅಲ್ಲಿ ಹೇಗೆ ಇಂಟರ್ಫೇಸ್ ಇದೆ ಆ ಯೂಸರ್, ಅದು ಒಂದು ಅಮೆಝಾನ್ ಅಂದ್ರೆ ಒಂದು ಅಂಗಡಿ, ಆ ಅಂಗಡಿಯಲ್ಲಿ ಏನೆಲ್ಲ ಕಾಣುತ್ತೆ, ಏನೆಲ್ಲ
ಸೆಲ್ ಮಾಡ್ತಿದ್ದಾರೆ, ಅದು ನಿಮ್ಗೆ ಕಾಣುತ್ತೆ. ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ ಈಗ ನೀವು ಮಾಲಲ್ಲಿ ಹೋಗುವಾಗ ಹೇಗಿದೆ ಎಕ್ಸ್ಪೀರಿಯನ್ಸ್, ರೈಟ್? ಯು ಕ್ಯಾನ್ ಟಚ್ ಆ್ಯಂಡ್ ಫೀಲ್ ದ ಪ್ರಾಡಕ್ಟ್ಸ್, ರೈಟ್? ನೀವೊಂದು ಬಾಸ್ಕೆಟ್ ಕೊಡ್ತಾರೆ, ಬಾಸ್ಕೆಟಲ್ಲಿ ಹಾಕೋದು, ಇದು ಯು ಐ ಅಂದರೆ ದಿಸ್ ಈಸ್ ಯು ಎಕ್ಸ್. ಸೊ ಇದನ್ನು ಡಿಸೈನ್ ಮಾಡೋರು ವಿತ್ ಯೂಸಿಂಗ್ ಲೋ ಕೋಡ್, right? I think that is something I wanted to add. Yes, I think we have covered quite a few low code. So ಒಂದು ದೊಡ್ಡ ಪ್ರಶ್ನೆ, ಇದನ್ನ ಕಲಿಯಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ರಾಕೇಶ್, ಎಸ್ಪೆಷಲಿ ಲೋ ಕೋಡ್, ನೋ ಕೋಡ್, ಅಂಡ್ ಕಮಿಂಗ್ ಫ್ರಮ್ ನಾನ್ ಐ ಟಿ ಬ್ಯಾಕ್ಗ್ರೌಂಡ್? ಸೊ ಲೋ ಕೋಡ್ ನೋ ಕೋಡ್ ಕಲಿಲಿಕ್ಕೆ ಈಸಿ ಕಂಪೇರ್ಡ್ ಟು ಯುವರ್ ಕೋಡಿಂಗ್ ಟೆಕ್ನಾಲಜೀಸ್, ರೈಟ್? ಕೋಡಿಂಗ್ ಟೆಕ್ನಾಲಜಿಗೆ ಅಟ್ಲೀಸ್ಟ್ 6 months ಬೇಕು, 6 to 8 months ಕಲಿಲಿಕ್ಕಷ್ಟೇ. ದೆನ್ ಯು ನೀಡ್ ಟು ಪ್ರಾಕ್ಟೀಸ್ ಆ್ಯಂಡ್ ಎವ್ರಿಥಿಂಗ್. ನೋ ಕೋಡ್ ಇದಕ್ಕೆ ಇಟ್ಸ್ ವೆರಿ ಈಸಿ. ಈಗ AWS ತಗೊಂಡ್ರೆ ಯು ಕ್ಯಾನ್ ಬಿಕಮ್ AWS admin ಆ್ಯಂಡ್ ಆಲ್. ಒಂದು ತಿಂಗಳಲ್ಲಿ ಕಲ್ತ್ಬಿಟ್ಟು ಅನದರ್ ಮಂತ್ ಯು ಪ್ರಾಕ್ಟೀಸ್ ಪ್ರಾಪರ್ಲಿ, ಹ್ಯಾಂಡ್ಸ್ ಆನ್ ಎವ್ರಿಥಿಂಗ್, ಬೇರೆ ಬೇರೆ ಟೈಪ್, ಆ್ಯಂಡ್ ಯು ಕ್ಯಾನ್ ಗೆಟ್ ರೆಡಿ ಇನ್ 3 months, I guess, as for AWS. ನೆಕ್ಸ್ಟ್ DevOps, again it is the next level, which is AWS ಕಲ್ತ ಮೇಲೆ ನೀವು DevOps ಅಂತ ಇದೆ, where you have to integrate different systems, right? Automation. ಅದಕ್ಕೊಂದು 1.5 2 months ಬೇಕಾಗ್ಬೋದು, ಬಟ್ you can fasten it up if you have a guide or a mentor, so that exactly you don't get lost. Normally tomorrow courses ಎಲ್ಲ ಇರ್ತದೆ YouTube ಅಲ್ಲಿ, you can learn easily. So if you have a lot of time, free resources ಸುಮಾರು ಇದೆ. YouTube ಅಲ್ಲೇ you search AWS complete course, ಅದು DevOps complete course ಅಂದರೆ ಸಿಗ್ತದೆ. ಸೊ ಲರ್ನ್ ಫ್ರಮ್ ದೇರ್, ಬಟ್ ಪ್ರಾಕ್ಟೀಸ್ ಇಸ್ ವೇರ್ ಇಟ್ ಗೆಟ್ಸ್ ಡಿಫ್ರೆಂಟ್, ರೈಟ್? ನಿಮ್ಗೆ ಹೇಗೆ ಪ್ರಾಕ್ಟೀಸ್ ಸಿಗ್ತದೆ, ಹೌ ಡು ಯು ಲರ್ನ್ ಆ್ಯಂಡ್ ಸ್ಟಫ್. ಸೊ ದ್ಯಾಟ್ ಈಸ್ ಒನ್, ರೈಟ್? ಸೊ 2 to 4 months is what I say learning. Practice is eternal, it never stops, right? ನನಗೂ ಪ್ರಾಕ್ಟೀಸ್ ಬೇಕು, ನಿಮಗೂ ಪ್ರಾಕ್ಟೀಸ್ ಬೇಕು. ಸೊ ಬೇಸ್ಡ್ ಆನ್ ವಾಟ್ ರೋಲ್ ಯು ಆರ್ ಲುಕಿಂಗ್ ಫಾರ್, ಇಟ್ ಇನ್ಕ್ರೀಸ್. Great. I think you can summarize, Rakesh, overall the discussion how we have had coding versus non-coding. You can Sure. summarize maybe for freshers or IT professionals, whichever you want to summarize. Sure. I think the overall discussion was around coding versus no coding ಅಲ್ವಾ. ಸೊ ಕೋಡಿಂಗ್ ಅಲ್ಲಿ I think most of them know front end technologies ಇದೆ, back end technologies ಇದೆ, and the pay is also very high. So you need to choose ಯಾವ ಟೆಕ್ನಾಲಜಿ 2024 ಅಲ್ಲಿ you should select ಅಂತ. ಈಸಿಯಾಗಿ ಸ್ಟಾರ್ಟ್ ಆಗಲಿಕ್ಕೆ ಪೈಥನ್ ಇದೆ, SQL ಇದೆ ಫಾರ್ ಫ್ರೆಷರ್ಸ್. ಸೊ ಇಫ್ ಯು ಆರ್ ಲೈಕ್, ನಿಮ್ಗೆ ಫಸ್ಟ್ ಎಕ್ಸ್ಪೀರಿಯನ್ಸೇ ಬ್ಯಾಡ್ ಆಗಿದ್ರೆ, ಸ್ಟಾರ್ಟ್ ವಿತ್ ಪೈಥನ್, ರೀಸ್ಟಾರ್ಟ್ ಯುವರ್ ಹೋಲ್ ಥಿಂಗ್ ಇಫ್ ಯು ವಾಂಟ್ ಟು ಗೋ ಇನ್ ಟು ಡೆವಲಪ್ಮೆಂಟ್ ಫೀಲ್ಡಲ್ಲಿದ್ದರೆ. ಇಲ್ಲ ನನಗೆ ನೋ ಕೋಡ್ ಟೆಕ್ನಾಲಜೀಸಲ್ಲಿ ಬೇಕು, ಸಿಮಿಲರ್ ಪೇ, ತುಂಬ ಹೈ ಪೇನೂ ಇದೆ, ಯು ಕ್ಯಾನ್ ಸ್ಟಾರ್ಟ್ ವಿತ್ AWS ಆ್ಯಂಡ್ DevOps. ಈಸಿ ಇದೆ, ಇಟ್ಸ್ ಆಲ್ ಬ್ರೌಸರ್ ಬೇಸ್ಡ್, ರೈಟ್? ಅದರ ಅಡ್ವಾನ್ಸ್ಡ್ ಇರೋದು ಡೆವಾಪ್ಸ್ಗಿಂತ ಅಡ್ವಾನ್ಸ್ಡ್ ಇರೋದು. ನೆಕ್ಸ್ಟ್ ಅದಕ್ಕೆ ಪೈಥನ್ ಎಲ್ಲ ಸ್ಕ್ರಿಪ್ಟಿಂಗ್ ಹಾಕ್ಬೋದು. ದೆನ್ ಅದರ್ ಫೀಲ್ಡ್ಸ್, ಕ್ಲೌಡ್ ಕಂಪ್ಯೂಟಿಂಗ್ ಬಿಟ್ಟರೆ ಸೈಬರ್ ಸೆಕ್ಯೂರಿಟಿ ಇದೆ, UI UX ಇದೆ, ದೆನ್ ಐ ಥಿಂಕ್ RPA ಅದೆಲ್ಲ ಬರ್ತದೆ, ಲೈಕ್ ವಿ ಮೆನ್ಷನ್, ರೈಟ್? ಸೊ ಯು ಕ್ಯಾನ್ ಚೂಸ್ ಎನಿ, ಡೋಂಟ್ ಗೋ ಫಾರ್ ಸ್ಯಾಲ್ರಿ ಎಸ್ ಸಚ್, ಚೆಕ್ ದ ಟೆಕ್ನಾಲಜಿ ಫಸ್ಟ್ ಆ್ಯಂಡ್ ಟ್ರೈ ಟು ಲರ್ನ್ ವಿಚ್ ಇಸ್ ಅಪ್ಕಮಿಂಗ್. ಕಾಂಪಿಟೇಷನ್ ಕಡಿಮೆ ಇರೋದು, ಡಿಮಾಂಡ್ ಜಾಸ್ತಿ ಇರುವಂಥದ್ದು, ರೈಟ್? 5 ವರ್ಷ ಹಿಂದೆ ನೀವು ರಿಯಾಕ್ಟ್ ಡೆವಲಪರ್ ಆಗಿದ್ರೆ ಯು ಆರ್ ದ ಹಾಟ್ ಶಾಟ್, ರೈಟ್? ಅಷ್ಟು ಇದಿತ್ತು. ಹಾಗೆಯೇ ಈಗಲೂ ಇದೆ, ಕಡಿಮೆ ಅಂತಿಲ್ಲ, ಬಟ್ ಲೆವೆಲ್ಸ್. ಸೊ ಯು ಹ್ಯಾವ್ ಟು ಚೆಕ್ ವಾಟ್ ಈಸ್ ಟ್ರೆಂಡಿಂಗ್, ಟೇಕ್ ದ ಟೆಕ್ನಾಲಜಿ ಆ್ಯಂಡ್ ವಿಚ್ ಹ್ಯಾಸ್ ಅ ಫ್ಯೂಚರ್ ಸ್ಕೋಪ್, ಅಂದರೆ 10-20 ವರ್ಷ ಇರುವಂಥದ್ದು. ಸೊ ಕ್ಲೌಡ್ ಕಂಪ್ಯೂಟಿಂಗ್ ಈಸ್ ನಾಟ್ ಗೋಯಿಂಗ್ ಎನಿವೇರ್. ಸೈಬರ್ ಸೆಕ್ಯೂರಿಟಿ ಅಂತೂ ಎಲ್ಲೂ ಹೋಗೋದಿಲ್ಲ, UI UX ಎಲ್ಲೂ ಹೋಗೋದಿಲ್ಲ, ರೈಟ್? ಆಲ್ ದಿ 3 things will be becoming the bread and butter of IT industry. So that's the overall summary. Gaurav, you want to add anything before we close? No, I think all good. All good. I think IT is definitely booming, especially COVID, the pandemic ಎಲ್ಲ ಆದಾಗ people didn't lose much jobs. ಮನೇಲಿ ಕುತ್ಕೊಂಡು ವರ್ಕ್ ಮಾಡ್ತಾ ಇದ್ರು, ವರ್ಕ್ ಫ್ರಮ್ ಹೋಮ್, ವರ್ಕ್ ಫ್ರಮ್ ಎನಿವೇರ್. ಆ್ಯಂಡ್ ತುಂಬ ಅಪರ್ಚುನಿಟೀಸ್ ಇದೆ ಟೆಕ್ಕಲ್ಲಿ, ಎಸ್ಪೆಷಲಿ ವಾಟ್ ಐ ವುಡ್ ಸೇ ಇಸ್, ಅಂದರೆ ಇಫ್ ಯು ಆರ್ ಇನ್ ಅ ಹಾಟ್ ಸ್ಕಿಲ್, ಎಮರ್ಜಿಂಗ್ ಸ್ಕಿಲ್, IT ಸ್ಯಾಲ್ರಿ ಹೇಗಿರುತ್ತೆ ಅಂತ ಹೇಳಿದ್ರೆ, ನಿಮ್ಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಇರುತ್ತೆ ಅದ್ರ 2.5-3 ಪಟ್ಟು ಸ್ಯಾಲ್ರಿ. ಈಗ 5 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದರೆ 15 ಲಕ್ಷ CTC ಸಿಗಬೇಕು. 8 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದರೆ 24 ಲಕ್ಷ CTC ಸಿಗಬೇಕು. ಸೊ ದ್ಯಾಟ್ಸ್ ದ ಆಪರ್ಚುನಿಟಿ ಇನ್ ದಿ IT. ಆ್ಯಂಡ್ ಎವ್ರಿ ಜಾಬ್ ಈಸ್ ಗೋಯಿಂಗ್ ಟು ಬಿ ಅ ಟೆಕ್ ಜಾಬ್. ನೀವು ಇಂಜಿನಿಯರ್ಸ್ ಆಗಿರ್ರಿ, ನಾನ್ ಇಂಜಿನಿಯರ್ಸ್ ಆಗಿದ್ರು ಕೂಡ ಟೆಕ್ ಗೊತ್ತಿರಲೇಬೇಕು. ಸೊ ಬಿ ಓಪನ್ ಫಾರ್ ಟೆಕ್. ಆ್ಯಂಡ್ ಇಟ್ಸ್ ನಾಟ್ ಅಬೌಟ್ ಓನ್ಲಿ ಕೋಡಿಂಗ್ ಪ್ರೋಗ್ರಾಮಿಂಗ್ ಜಾಬ್ಸು IT ಇರೋದು 20% ಮಾತ್ರ. ರಿಮೈನಿಂಗ್ 80% ಲಾಟ್ ಆಫ್ ಲೋ ಕೋಡ್, ನೋ ಕೋಡಲ್ಲೇ ಇರುತ್ತೆ. ಸೊ ದಟ್ ಈಸ್ ಮೈ ಇನ್ಪುಟ್ಸ್, ರಾಕೇಶ್. Awesome. Very good discussion, Gaurav. I think we will come up with another video, guys. ಇನ್ನು ಬರ್ತದೆ ಬೇರೆ ಟಾಪಿಕ್ಸ್ ಮೇಲೆ. ಸೊ ನಿಮ್ಗೆ ಏನಾದರೂ ಸ್ಪೆಸಿಫಿಕ್ ಟಾಪಿಕ್ ಮೇಲೆ ಡಿಸ್ಕಷನ್ ಬೇಕಿದ್ರೆ ನೀವು ಕಮೆಂಟ್ಸಲ್ಲಿ ಹಾಕಿ. ಸೊ ವಿಲ್ ಬಿ ಟೇಕಿಂಗ್ ದೋಸ್ ಥಿಂಗ್ಸ್. ಒಂದು ಫಾರ್ಮ್ ಕೂಡ ಇಟ್ಟಿರ್ತೇವೆ, ಯು ಕ್ಯಾನ್ ಫಿಲ್ ದಟ್ ಫಾರ್ಮ್.
I think we can meet also. All right. Thank you. Thank you. Thanks, Rakesh.